ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ನಾನು ಯೂಟ್ಯೂಬ್‌ಗೆ ಯಾಕೆ ಬಂದಿದ್ದೇನೆ, ಯಾಕೆ ಆರಂಭ ಮಾಡಿದ್ದೇನೆ ಎಂಬುದರ ಕುರಿತಾಗಿ ಹೇಳಲಿಕ್ಕಿದ್ದೇನೆ. ಇದರ ಪ್ರೇರಕರು ಯಾರು? ಇದರ ಆಲೋಚನೆ ಯಾವಾಗ ನನಗೆ ಬಂದಿದೆ ಎಂಬುದರ ಕುರಿತಾಗಿ, ಇದರಿಂದ ಎಷ್ಟು ಲಾಭ ಗಳಿಸ್ಬೇಕಂತ ಹೇಳಿ ನನ್ನ ಗುರಿ ಇದೆ. ಈ ಎಲ್ಲ ವಿಷಯ ಕುರಿತಾಗಿ ನಾನು ಹೇಳಲಿಕ್ಕಿದ್ದೇನೆ. ಅದಕ್ಕಿಂತ ಮುಂಚೆ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 32ನೇ ಅಧ್ಯಾಯ ವಚನ 8. ನಿನ್ನನ್ನ ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ತಿಳಿಸುವೆನು, ನಿನ್ನನ್ನ ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಕರ್ತನು ಏನ್ ಮಾಡ್ತಾನೆ ಅಂತ ಹೇಳ್ತಾ ಇದೆ, ನಿನ್ನನ್ನ ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ತಿಳಿಸುವೆನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಕರ್ತನು ತನ್ನ ಮಕ್ಕಳಿಗೆ ಏನ್ ಮಾಡ್ತಾನೆ ಅಂತಂದ್ರೆ ಉಪದೇಶಿಸ್ತಕ್ಕಂಥವನಾಗಿದ್ದಾನೆ. ಮಾತ್ರವಲ್ಲ, ಅವ್ರು ನಡೆಯಬೇಕಾದ ಮಾರ್ಗವನ್ನ ತಿಳಿಸ್ತಕ್ಕಂಥವನಾಗಿದ್ದಾನೆ. ತನ್ನ ಮಕ್ಕಳಿಗೆ ಆಲೋಚನೆನ ಆತನು ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ನಾವು ಸೇವಿಸುವ, ನಾವು ಆರಾಧಿಸುವ, ನಾವು ಯಾವಾತನಿಗಾಗಿ ಜೀವಿಸುತ್ತಿದ್ದೇವೋ ಆತನು ಏನ್ ಮಾಡ್ತಾನೆ ಅಂದ್ರೆ ನಮಗೆ ಆತನು ಉಪದೇಶ ಮಾಡ್ತವನು, ಮಾರ್ಗ ತೋರಿಸ್ತಕ್ಕಂಥವನು, ಆಲೋಚನೆ ಹೇಳ್ತಕ್ಕಂಥವನು ಆಗಿದ್ದಾನೆ ಪ್ರೇರೆ. ಇವತ್ತು ಈ ಯೂಟ್ಯೂಬ್ ಮೂಲಕ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಕರ್ತನ ಉದ್ದೇಶ, ಕರ್ತನು ನನಗೆ ಕೊಟ್ಟಂತ ಆಲೋಚನೆ ಆಗಿದೆ ಪ್ರೇರೆ. ಅದರಿಂದಲೇ ಇವತ್ತು ನಾನು ಏನ್ ಮಾಡ್ತೇನೆ ಅಂದ್ರೆ ಈ ಯೂಟ್ಯೂಬ್ಗೆ ನಾನು ಬಂದಿದ್ದೇನೆ. ಯಾಕೆ ಇದನ್ನು ಆರಂಭಿಸಿದ್ದೇನೆ ಎಂಬುದನ್ನು ನೋಡುವಾಗ, ಇದು ಕರ್ತನ ಮಹಿಮೆಗಾಗಿ ನಾನು ಆರಂಭ ಮಾಡಿದ್ದೇನೆ. ಯಾಕೆ? ಇದು ಕರ್ತನ ಪ್ರೇರಣೆ ಆಗಿದೆ. ನನಗೆ ಕರ್ತನನ್ನು ಪ್ರೇರಿಸಿರೋದ್ರಿಂದ ಕರ್ತನ ಮಹಿಮೆಗಾಗಿ ನಾನು ಈ ಒಂದು ಯೂಟ್ಯೂಬ್ ಸೇವೆಯನ್ನ ಆರಂಭ ಮಾಡಿದ್ದೇನೆ. ಹಾಗಾದ್ರೆ ಈ ಪ್ರೇರಣೆ ನನಗೆ ಯಾವಾಗ ಆಯ್ತು ಎಂಬುದನ್ನು ನೋಡುವಾಗ 2003ನೇ ಇಸ್ವಿಯಲ್ಲಿ, ಅಂದ್ರೆ ಕಳೆದ 23 ವರ್ಷಗಳ ಹಿಂದೆ ಕರ್ತನು ನನ್ನೊಂದಿಗೆ ಹೇಳಿದಂತ ಆಲೋಚನೆ ಇದು. ಅವತ್ತು ಈ ವಚನದಲ್ಲಿ ಹೇಳುವ ಹಾಗೆ ಕರ್ತನು ಏನ್ ಮಾಡ್ತಾನಂತೆ, ತನ್ನ ಮಕ್ಕಳಿಗೆ ಕಟಾಕ್ಷಿಸಿ ಆಲೋಚನೆ ಹೇಳುವನೆಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುವ ಹಾಗೆ 2003ನೇ ಇಸ್ವಿಯಲ್ಲಿ ನಾನು ಮಂಗಳೂರಲ್ಲಿ ಸೇವೆ ಮಾಡ್ತಾರಂತ ಸಮಯದಲ್ಲಿ ಅಂದು ಕರ್ತನು ನನಗೆ ಆಲೋಚನೆ ಹೇಳಿದನು. ಏನಂತ ಹೇಳಿದನು, ನೀನು ಒಂದು ದಿನ ಮುಂದೆ ಡಿಜಿಟಲ್ ಮೀಡಿಯಾದಲ್ಲಿ ನನ್ನ ನಾಮವನ್ನ ಹೇಳುತ್ತಿ ಎಂಬುದ್ರ ಕುರಿತಾಗಿ ಅಂದು ನನಗೆ ಕರ್ತನು ಏನ್ ಮಾಡಿದ್ರು ಅಂತಂದ್ರೆ ಆಲೋಚನೆಯನ್ನ ಹೇಳಿದನು. ಅಂದ್ರೆ ನಾನು ಅವತ್ತು ಕರ್ತನಿಂದ ಆಲೋಚನೆ ಪಡ್ಕೊಂಡಿದ್ದೇನೆ. ಅಂದ್ರೆ ಸುಮಾರು 23 ವರ್ಷಗಳ ಹಿಂದೆ ಈ ಆಲೋಚನೆಯನ್ನ ಕರ್ತನು ನನಗೆ ಕೊಟ್ಟಿದ್ದಾನೆ. ನಾನು ಯಾವ ರೀತಿಯಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಮಾತಾಡ್ತೇನೆ, ಯಾವ ರೀತಿಯಾಗಿ ನಾನು ದೇವರು ಸುವಾರ್ತೆ ಸಾರ್ತೇನೆ ಎಂಬುದರ ಕುರಿತಾಗಿ ನನಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಆಗಿನ್ನೂ ಮೊಬೈಲ್ ಇರಲಿಲ್ಲ ಜನರ ಕೈಯಲ್ಲಿ. ಹೇಗಿತ್ತು ಎಂಬುದನ್ನು ನೋಡುವಾಗ ಆಗಿನ ಸ್ಥಿತಿ ಬೇಸಿಕ್ ಮಾಡೆಲ್ ನೋಕಿಯಾ 1100 ಅದು ಆ ಸಮಯ. ಅಂದ್ರೆ ಇನ್ನೂ ಸಹ ಏನಾಗಿರ್ಲಿಲ್ಲ ಅಂತಂದ್ರೆ ಮೊಬೈಲ್ಗಳ ಬಳಕೆ ಹೆಚ್ಚಾಗಿರ್ಲಿಲ್ಲ. ಈಗ ಆಗ್ತಾನೆ ಅದು ಚಿಗುರ್ತಾ ಇತ್ತು. ಈ ರೀತಿ ಈ ಮಟ್ಟಿಗೆ ಬೆಳೆಯುತ್ತೆ ಎಂಬುದ್ರ ಕುರಿತಾಗಿ ಆಲೋಚನೆ ನನಗಿರ್ಲಿಲ್ಲ. ಆದ್ರೆ ಕರ್ತನ ಒಂದು ಆಲೋಚನೆ ಕೊಟ್ಟನು, ಮುಂದೆ ನೀನೇನ್ ಮಾಡ್ಲಿಕ್ಕಿದ್ದೀಯಾ, ಒಂದು ದಿನ ಡಿಜಿಟಲ್ ಮೀಡಿಯಾದಲ್ಲಿ ನನ್ನ ನಾಮವನ್ನು ಮಹಿಮೆ ಮಾಡ್ಲಿಕ್ಕಿದ್ಯಾ ಎಂದಾಗ ದೇವರು ಆಲೋಚನೆ ಕೊಟ್ರು. ಆ ಆಲೋಚನೆ ಹೇಗ್ ಮಾಡ್ತಾನೆ ದೇವ್ರು ಅಂತ ಹೇಳಿ ನನಗೆ ಗೊತ್ತಿರ್ಲಿಲ್ಲ. ನಾನು ಆ ವಿಷಯವನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಮನಸ್ಸಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ದೆ, ಕಾಯ್ತಾ ಇದ್ದೆ. ಕಳೆದ 23 ವರ್ಷದಿಂದ ಕಾದ ನಂತರ ದೇವ್ರು ಏನ್ ಮಾಡಿದ್ನಂತಂದ್ರೆ ಈ ವರ್ಷ ಆ ಕಾರ್ಯವನ್ನ ಮಾಡ್ಲಿಕ್ಕೆ ಕರ್ತನು 23 ವರ್ಷಗಳ ಹಿಂದೆ ಕೊಟ್ಟಂತ ಆಲೋಚನೆಯನ್ನ ದೇವರು ಈ 2026ರಲ್ಲಿ ಅದನ್ನ ನೆರವೇರಿಸಿದ್ದಾನೆ. ಅಂದ್ರೆ ದೇವರು ಒಂದನ್ನು ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಅದನ್ನ ಮಾಡೇ ಮಾಡ್ತಾನೆ. ಕರ್ತನು ಆಲೋಚನೆ ಕೊಟ್ಟಿದ್ದಾನಂದ್ರೆ ಆ ಆಲೋಚನೆಯನ್ನು ಕರ್ತನು ಮಾಡೇ ಮಾಡ್ತಾನೆ. ತಡವಾದರೂ ಆತನು ಮಾಡ್ತಕ್ಕಂಥವನಾಗಿದ್ದಾನೆ. ನಾನು 23 ವರ್ಷ ಕಾಯ್ಬೇಕಾಯ್ತು. ಯಾಕೆ ಕಾಯ್ಬೇಕಾಯ್ತು ನಾನು 23 ವರ್ಷ ಎಂಬ ನೋಡುವಾಗ, ಅದಕ್ಕೆ ಕರ್ತನು ನನ್ನನ್ನ ಸಿದ್ಧಪಡಿಸಬೇಕಾಗಿತ್ತು. ನಾನು ಸಾರುವಂತ ಸುವಾರ್ತೆಯನ್ನ ವಿಡಿಯೋ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಅದಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಕ್ಯಾಮ್ರಾ ಬೇಕಾಗಿತ್ತು, ಅದಕ್ಕೆ ಸ್ಥಳ ಬೇಕಾಗಿತ್ತು, ಅದಕ್ಕೆ ಡೇಟಾ ಬೇಕಾಗಿತ್ತು, ಎಲ್ಲ ಬೇಕಾಗಿತ್ತು.
23 ವರ್ಷಗಳ ಹಿಂದೆ ಇದ್ಯಾವುದು ನನ್ನ ಹತ್ರ ಇರಲಿಲ್ಲ ಪ್ರೇರೆ. ಇವತ್ತು ಕರ್ತನ ಏನ್ ಮಾಡಿದ್ನು, ಈ ವಿಡಿಯೋ ರೆಕಾರ್ಡ್ ಮಾಡುವುದಕ್ಕೆ ಕರ್ತನ ಏನ್ ಮಾಡಿದಾನೆ, ಈ ವರ್ಷದಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಇರ್ತಕ್ಕಂಥ ಮೊಬೈಲ್ ಅನ್ನು ದೇವ್ರು ಕೊಟ್ಟಿದ್ದಾನೆ. ಮಾತ್ರವಲ್ಲ, 23 ವರ್ಷದಿಂದ ನಾನು ಮದುವೆನೇ ಆಗಿರ್ಲಿಲ್ಲ. ಆಗ ಮದುವೆ ಆಯ್ತು. ಆಮೇಲೆ ನನ್ನ ಮಗ ಹುಟ್ಟಿ ಇವಾಗ 22 ವಯಸ್ಸಲ್ಲಿದ್ದಾನೆ. 23 ವರ್ಷಗಳಿಂದ ದರ್ಶನ. ಅದಾದ್ಮೇಲೆ 22 ವರ್ಷಗಳ ಆದ್ಮೇಲೆ ನನ್ನ ಮಗ ಏನ್ ಮಾಡಿದಾನೆ, ಇವಾಗ ಬೆಳೆದು ದೊಡ್ಡವನಾಗಿ ಆತನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾನೆ, ಅದನ್ನ ಎಡಿಟ್ ಮಾಡ್ತಾ ಇದ್ದಾನೆ, ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದಾನೆ. ನೋಡಿ ಕರ್ತನ ಕಾರ್ಯವನ್ನ. ಅಂದ್ರೆ 23 ವರ್ಷಗಳ ಹಿಂದೆ ಕರ್ತನ ಆಲೋಚನೆ ಕೊಟ್ನು, ಆಲೋಚನೆಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲವನ್ನ ಸಿದ್ಧಪಡಿಸಿದ್ನು. ಯಾವುದನ್ನ, ಇದಕ್ ಬೇಕಾಗಿರ್ತಕ್ಕಂಥ ಎಲ್ಲವನ್ನ ಕರ್ತನ ಸಿದ್ಧಪಡಿಸಿದ್ನು. ಮಗನ್ ಬೆಳೆಸಿದ್ನು, ಎಡಿಟ್ ಮಾಡ್ಲಿಕ್ಕೆ ಜ್ಞಾನ ಕೊಟ್ನು, ಆತನ ಸಿದ್ಧಪಡಿಸಿದ್ನು. ಈ ಯೂಟ್ಯೂಬಿಗೆ ಬೇಕಾಗಿರ್ತಕ್ಕಂಥ ಡಿಜಿಟಲ್ ಮಾಧ್ಯಮದಲ್ಲಿ ನಾನು ಕರ್ತನ ಸುವಾರ್ತೆಯನ್ನ ಸಾರಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನ ಮಾಡಿಕೊಟ್ಟು ಏನ್ ಮಾಡಿದಾರೆ ಅಂದ್ರೆ ಇವತ್ತು ನಿಮ್ಮ ಮುಂದೆ ನಿಲ್ಲಿಸಿದ್ದಾನೆ. ಇದು ದೇವರಿಂದ ಉಂಟಾದ ಪ್ರೇರಣೆ ಹೊರತು ನಾನು ಯಾವ ಯೂಟ್ಯೂಬರ್ನು ನೋಡಿಕೊಂಡು ಪ್ರೇರಣೆ ಹೊಂದಲಿಲ್ಲ, ಯಾವ ಸೇವಕರನ್ನು ಯೂಟ್ಯೂಬಿಗೆ ಬರ್ಬೇಕಂತ ಪ್ರೇರಣೆ ಹೊಂದಲಿಲ್ಲ. ಈ ಪ್ರೇರಣೆ ಯೂಟ್ಯೂಬ್ ಬರೋದಕ್ಕಿಂತ ಮುಂಚೆನೆ, ಯೂಟ್ಯೂಬ್ ಅಂದ್ರೆ ಏನಂತ ಹೇಳಿ ನನಗೆ ಗೊತ್ತಿಲ್ಲದೆ ಇರೋದಕ್ಕಿಂತ ಮುಂಚೆನೆ ಕರ್ತನ ಏನ್ ಮಾಡಿದನಂತಂದ್ರೆ, ನನಗೆ ಡಿಜಿಟಲ್ ಮಾಧ್ಯಮದ ಮೂಲಕ ನೀನು ಸುವಾರ್ತೆಯನ್ನು ಸಾರುವಂತವನ ಆಗ್ತೀಯ ಎಂಬ ಕುರಿತಾಗಿ ಕರ್ತನ ಆಲೋಚನೆ ಕೊಟ್ಟನು. ಅದನ್ನ ಇವತ್ತು ನೆರವೇರಿಸಿದ್ದಾನೆ. ಇದು ಯಾವುದಕ್ಕಾಗಿ? ಆತನ ಮಹಿಮೆಗಾಗಿ, ದೇವರ ಮಹಿಮೆಗಾಗಿ. ನಾನು ನನ್ನ ಪ್ರಸಿದ್ಧಿಗಾಗಿ ಇಲ್ಲಿ ಬರ್ಲಿಲ್ಲ, ನಾನು ಹಣ ಸಂಪಾದನೆ ಮಾಡ್ಬೇಕಂತ ಹೇಳಿ ಬರ್ಲಿಲ್ಲ, ನಾನು ಇದರಿಂದ ಯಾವ ಪ್ರತಿಫಲವನ್ನು ಸಹ ಅಪೇಕ್ಷಿಸಿದವನಾಗಿ ಬರಲಿಲ್ಲ. ಬದಲಾಗಿ ಕರ್ತನ ಕಾರ್ಯವನ್ನು ಮಾಡಲಿಕ್ಕೆ, ಕರ್ತನನ್ನ ಮಹಿಮೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಹಾಗಾದ್ರೆ ಯಾಕೆ ನೀವು ಪ್ರತಿ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀರಾ ಅಂತ ಹೇಳಿ ನೀವು ಪ್ರಶ್ನಿಸ್ಬೋದು. ಯಾಕೆ ಹೇಳ್ತೇನಂತಂದ್ರೆ, ಕರ್ತನನ್ನು ಅರಿಯದೇ ಇರತಕ್ಕಂಥ ಜನರ ಬಳಿಗೆ ಈ ಕರ್ತನ ಸುವಾರ್ತೆ ತಲುಪಬೇಕಾಗಿದೆ. ಹಾಗೆ ತಲುಪಲಿಕ್ಕೆ ಏನ್ ಮಾಡಬೇಕಾಗಿದೆ? ಯೂಟ್ಯೂಬ್ ಏನ್ ಮಾಡಬೇಕಾಗಿದೆ? ನಮ್ಮ ವಿಡಿಯೋವನ್ನ ಇತರರಿಗೆ ಪ್ರಮೋಟ್ ಮಾಡಬೇಕಾಗಿದೆ. ಅದು ಹೇಗೆ ಪ್ರಮೋಟ್ ಮಾಡುತ್ತೆ ಅಂತ ನೋಡುವಾಗ, ಹೆಚ್ಚಿನ ಜನ ಸಬ್ಸ್ಕ್ರೈಬ್ಸ್ ಇರುವಾಗ, ಹೆಚ್ಚಿಗೆ ಲೈಕ್ಗಳು ಬರುವಾಗ, ಹೆಚ್ಚು ಜನ ಶೇರ್ ಮಾಡುವಾಗ ಏನಾಗ್ತದೆ, ಈ ವಿಡಿಯೋ ತುಂಬಾ ಜನ ನೋಡ್ತಾ ಇದ್ದಾರೆ, ಇದರಲ್ಲಿ ಏನೋ ಜನರು ಅಪೇಕ್ಷಿಸ್ತಕ್ಕಂಥದ್ದು ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡುತ್ತೆ ಅಂತಂದ್ರೆ, ಈ ಯೂಟ್ಯೂಬ್ ಆಲ್ಗೋರಿದಮ್ ಏನ್ ಮಾಡುತ್ತೆ? ಪ್ರಮೋಟ್ ಮಾಡುತ್ತೆ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತಕ್ಕಂಥ ಹೇಳ್ತಕ್ಕಂಥ ಉದ್ದೇಶ ಅದು ಇನ್ನೂ ಅನೇಕರಿಗೆ ಏನಾಗ್ಲಿ, ಯೂಟ್ಯೂಬ್ ಪ್ರಮೋಟ್ ಮಾಡ್ಲಿ, ನಮ್ಮ ವಿಡಿಯೋನ ಅನೇಕರು ದೇವ್ರ ಬಗ್ಗೆ ತಿಳ್ಕೊಳ್ಳದೆ ಇರ್ತಕ್ಕಂಥ ಜನರ ಬಳಿಗೆ ಹೋಗ್ಲಿ, ಯೇಸುವಿನ ಸುವಾರ್ತೆ ಇನ್ನೂ ಯಾರಿಗೆ ಮುಟ್ಲಿಲ್ವೋ ಅವ್ರಿಗೆ ಮುಟ್ಟಿಸೋದೇ ನನ್ನ ಗುರಿಯಾಗಿದೆ ಹೊರತು ಅದನ್ನ ಅರ್ಥವ್ರಿಗೆ ಮುಟ್ಟಿಸ್ತಕ್ಕಂಥದ್ದು ಮುಖ್ಯ ಗುರಿ ಅಲ್ಲ. ಅಂದ್ರೆ ಕರ್ತನ ಬರೋಣ ಹತ್ರವಾಗಿದೆ, ನಮ್ಮ ಸಮಯ ತುಂಬಾ ಕಡಿಮೆ ಇದೆ ಪ್ರೇಯರೇ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ನಮಗಿರ್ತಕ್ಕಂಥ ಎಲ್ಲಾ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಏನ್ ಮಾಡ್ಬೇಕಾಗಿದೆ? ಕರ್ತನ ಸೇವೆಯನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ದೇವರು ನಡೆಸಿದ್ದಾನೆ. ಇವೆಲ್ಲವನ್ನು ಆಲೋಚಿಸುವಾಗ, ಈ ದಿನಗಳಲ್ಲಿ ನಡೀತಕ್ಕಂಥ ವಿದ್ಯಮಾನಗಳ ಕುರಿತಾಗಿ ನಾವು ನೋಡುವಾಗ ಕರ್ತನ ಬರೋಣ ತುಂಬಾ ಹತ್ತಿರವಾಗಿದೆ. ಯಾಕಂದ್ರೆ ಕರ್ತನ ಬರೋಣಕ್ಕೆ ಸೂಚನೆಗಳ ಕುರಿತಾಗಿ ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ. ಏನಾಗ್ತದೆ? ಯುದ್ಧಗಳಾಗ್ತದೆ, ದೇಶಕ್ಕೆ ವಿರುದ್ಧವಾಗಿ ದೇಶಗಳು ಹೇಳ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೇಳಿದ್ದಾರೆ. ಅದು ಇವತ್ತೇನ್ ನಡೀತಾ ಇದೆ? ಇರಾನ್ ಮೇಲೆ ಇಸ್ರೇಲ್ ಮತ್ತೆ ಅಮೆರಿಕ ಯುದ್ಧ ಮಾಡ್ತಾ ಇದೆ, ರಷ್ಯಾ ಉಕ್ರೇನ್ ಯುದ್ಧ ಮಾಡ್ತಾ ಇದೆ. ಹೀಗೆ ಹಲವಾರು ದೇಶಗಳು ಮತ್ತೆ ಅವ್ರ ಜೊತೆ ಸೇರಿ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಇದು ಏನಾಗಿದೆ ಅಂತಂದ್ರೆ, ಇದು ಕರ್ತನ ಬರುವಿಕೆ ತುಂಬಾ ಹತ್ರದಲ್ಲಿದೆ ಎಂಬುದರ ಸೂಚನೆ ಆಗಿದೆ. ತುಂಬಾ ಹತ್ರದಲ್ಲಿದೆ ಅಂದಾಗ ಏನ್ ಮಾಡಬೇಕಾಗಿದೆ? ನಾವು ಇನ್ನೂ ಯಾರಿಗೆ ದೇವರು ಸುವಾರ್ತೆ ಮುಟ್ಲಿಲ್ವೋ ಅವ್ರಿಗೆ ಮುಟ್ಟಿಸ್ಬೇಕು. ಎಲ್ಲರಿಗೂ ಕರ್ತನ ಕುರಿತಾಗಿ ತಿಳಿದಾದ್ಮೇಲೆನೆ ಕರ್ತನು ಬರ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಲೋಕದಲ್ಲಿ ಸರ್ವ ಜನರಿಗೆ ಏನ್ ಮಾಡಬೇಕಾಗಿದೆ? ಸುವಾರ್ತೆ ತಲುಪಬೇಕಾಗಿದೆ. ಇವತ್ತು ಈ ಡಿಜಿಟಲ್ ಮೀಡಿಯಾದ ಮೂಲಕವಾಗಿ ಸರ್ವರಿಗೂ ಸುವಾರ್ತೆ ತಲುಪ್ತಾ ಇದೆ. ಇನ್ನೂ ಯಾರಿಗೆ ತಲುಪಲಿಲ್ವೋ ಅವ್ರಿಗೆ ತಲುಪಿಸ್ತಕ್ಕಂಥದ್ದು ನಮ್ಮ ಗುರಿ. ಯಾಕಂದ್ರೆ ಕರ್ತನ ಸಮಯ ಹತ್ತಿರವಾಗಿದೆ. ಕರ್ತನ
ಆ ಒಂದು ಎರಡನೇ ಬರೋಣಕ್ಕೆ ನಾವು ಏನ್ ಮಾಡಬೇಕಾಗಿದೆ? ಅನೇಕರನ್ನು ಸಿದ್ಧಪಡಿಸಬೇಕಾಗಿದೆ. ನಮ್ಮೊಂದಿಗೆ ಅನೇಕರು ಕರ್ತನನ್ನ ಸೇರ್ಬೇಕಾಗಿದೆ. ಪರಲೋಕ ರಾಜ್ಯ ನಿತ್ಯಜೀವ ಸೇರ್ಬೇಕಾಗಿದೆ. ಅದಕ್ಕಾಗಿ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ಪ್ರಯಾಸವನ್ನ ಮಾಡ್ತಾ ಇದ್ದೇವೆ ಹೊರತು ಇದರಿಂದ ಯಾವ ಹಣ ಗಳಿಕೆಯ ಉದ್ದೇಶ ನನ್ಗಿಲ್ಲ. ಅದರಿಂದ ಇದಕ್ಕಾಗಿ ನೀವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಪ್ರಾರ್ಥಿಸ್ವಿ. ಯಾರಿಗಿನ್ನೂ ಸುವಾರ್ತೆ ಮುಟ್ಲಿಲ್ವೋ ಅವ್ರಿಗೆ, ಹೊಸ ಜನರಿಗೆ ಈ ಒಂದು ಸಂದೇಶಗಳನ್ನ, ಪ್ರತಿದಿನ ಬರ್ತಕ್ಕಂಥ ಸಂದೇಶಗಳನ್ನ ಶೇರ್ ಮಾಡ್ಕೊಳ್ರಿ. ಇಲ್ಲಿ ಕಮೆಂಟ್ ಮಾಡಿ, ಇದನ್ನ ಲೈಕ್ ಮಾಡಿ, ಅನೇಕರ ಜೊತೆಗೆ ಹಂಚಿಕೊಳ್ಳಿ. ಆ ಮೂಲಕವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಏನ್ ಮಾಡಬೇಕಾಗಿದೆ? ಕ್ರಿಸ್ತನ ಅರಿತಂಥವ್ರು, ಅರಿದೇ ಇರತಕ್ಕಂಥವ್ರಿಗೆ ಈ ಶುಭ ಸಂದೇಶವನ್ನ ತಿಳಿಸೋದ್ರ ಮೂಲಕವಾಗಿ ದೇವರ ನಾಮವನ್ನ ಮಹಿಮೆ ಮಾಡಬೇಕಾಗಿದೆ ಪ್ರೇರೆ. ಅದರಿಂದ ಈ ಒಂದು ಯೂಟ್ಯೂಬ್ ಚಾನಲ್ ನಾನು ಬಂದಿರತಕ್ಕಂಥದ್ದು, ಇದನ್ನು ಆರಂಭಿಸಿರ್ತಕ್ಕಂಥದ್ದು ದೇವರ ಪ್ರೇರಣೆ, ಇದು ದೇವರ ಮಹಿಮೆಗಾಗಿ ಹೊರತು ನನ್ನ ಯಾವ ಸ್ವಾರ್ಥಕ್ಕಾಗಿಯೂ ನನ್ನ ಯಾವ ಲಾಭಕ್ಕಾಗಿಯೂ ಅಲ್ಲ. ಅದರಿಂದ ಈ ಸೇವೆಯನ್ನ ನಿಮ್ಮ ಪ್ರಾರ್ಥನೆಗಳಲ್ಲಿ ನೆನೆಸ್ಕೊಳ್ರಿ, ಪ್ರಾರ್ಥಿಸ್ರಿ. ದೇವರ ನಾಮವನ್ನ ಈ ಮೂಲಕವಾಗಿ ನಾವು ಮಹಿಮೆ ಮಾಡಲಿಕ್ಕೆ ನಮ್ಮ ಜೊತೆ ನೀವು ಸಹ ಕೈ ಜೋಡಿಸಿ ಎಂದು ಯೇಸು ಕ್ರಿಸ್ತನಲ್ಲಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ. ಹೌದು, ಈ ಯೂಟ್ಯೂಬ್ ಅನ್ನ ನಾವು ಯಾಕೆ ಆರಂಭಿಸಿದ್ದೇವೆ ಎಂಬುದಾಗಿ ಸಂಕ್ಷಿಪ್ತ ತಿಳ್ಕೊಂಡಿದ್ದೇವಪ್ಪ. ಹೀಗೆ ಈ ಕಾರ್ಯವನ್ನ ಸಾಧಿಸಿದವನು ನೀನು, ಇದ್ರ ಆಲೋಚನೆ ಕೊಟ್ಟಂತವ್ ನೀನು, ಇದ್ರ ಕುರಿತಾಗಿ ಉಪದೇಶಿಸ್ತಕ್ಕಂಥವ್ ನೀನು ಆಗಿದ್ದೀಯ ಸ್ವಾಮಿ. ಈ ಕಾರ್ಯವನ್ನು ಮಾಡ್ಲಿಕ್ಕೆ ನಾನು ಪ್ರೇರಿಸಿದ ದೇವರೇ, ಇದ್ರ ಮೂಲಕವಾಗಿ ನಡೆಯುವಂಥ ಸೇವೆನ ಆಶೀರ್ವಾದ ಮಾಡು. ಲಕ್ಷಾಂತರ ಜನರನ್ನ ಕರ್ತನ ತಲುಪಬೇಕೆಂಬ ಒಂದು ಉದ್ದೇಶದಿಂದ ಸ್ವಾಮಿ ಅಪ್ಪ ಈ ಒಂದು ಮಾಧ್ಯಮದಲ್ಲಿ ನಾವು ಬಂದಿದ್ದೇವೆ ಸ್ವಾಮಿ. ಆಶೀರ್ವಾದ ಮಾಡು. ಅನೇಕರಿಗೆ ಕರ್ತನೆ ಶುಭ ಸಂದೇಶಗಳು ಪ್ರತಿದಿನ ಸಾರುವಂತ ನಿನ್ನ ವಾಕ್ಯಗಳು ಮುಟ್ಟುವಂತೆಯೂ, ಅನೇಕ ಜನರ ಹೃದಯ ಪರಿವರ್ತನೆ ಆಗುವಂತೆಯೂ, ಕತ್ತಲೆಯಿಂದ ಬೆಳಕಿನ ಕಡೆಗೆ ತೆರೆಕೊಳ್ಳುವಂತೆಯೂ, ಹೊಸ ಜೀವಿತವನ್ನು ಜೀವಿಸುವಂತೆಯೂ, ಆ ಮೂಲಕವಾಗಿ ನಿನ್ನ ಬರೋಣದ ನಾವೆಲ್ಲರೂ ಎತ್ತಲ್ಪಡುವಂತೆ ಕೃಪೆ ಮಾಡು. ನಿನ್ನ ಬರೋಣಕ್ಕೆ ನಮ್ಮೆಲ್ಲರನ್ನು ಸಿದ್ಧಪಡಿಸು ಸ್ವಾಮಿ. ಹೀಗೆ ಸ್ವಾಮಿ ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಯುದ್ಧಗಳಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಶೀರ್ವಾದ ಮಾಡು. ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ಯುದ್ಧ ಮಾಡುತ್ತಿರುವಲ್ಲಿ ಸ್ವಾಮಿ, ಇನ್ನು ಅನೇಕ ದೇಶಗಳವರೊಟ್ಟಿಗೆ ಸೇರಿ ಯುದ್ಧ ಮಾಡುತ್ತಿರುವಲ್ಲಿ ಸ್ವಾಮಿ, ಯುದ್ಧ ಎಲ್ಲವೂ ಶಮನವಾಗುವಂತೆ ಕೃಪೆ ಮಾಡು. ವಿಶ್ವದಲ್ಲಿ ಎಲ್ಲ ಕಡೆ ಶಾಂತಿ ಸಮಾಧಾನ ಕೊಡು ಸ್ವಾಮಿ. ಹಾಗೆ ಮಾಡೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನನ್ನನ್ನ ಈ ಕಾರ್ಯಕ್ಕೆ ಪ್ರೇರಿಸಿದಾತನೇ, ಈ ಕಾರ್ಯದಲ್ಲಿ ನೀನು ನನಗೆ ಬಲಪಡಿಸು, ಆಶೀರ್ವಾದ ಮಾಡು. ಈ ಸೇವೆ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಮಾಡ್ಕೊ. ನಾನು ಕಡಿಮೆ ಆಗ್ಬೇಕು ಸ್ವಾಮಿ, ನೀನು ಹೆಚ್ಚಾಗ್ಬೇಕು. ಹಾಗೆ ನಡೆಸು. ಯೇಸುವಿನ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೇನ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.